ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಹೊಟ್ಟೆಗಿಚ್ಚು ಪಟ್ಟಿರುವಂತಹ ಮಂದರ ಬಂದು ಕೈಕಮ್ಮನಿಗೆ ಇಲ್ಲದೆ ಸಲ್ಲದೆ ಇರುವಂಥ ಏನು ವಿಷಯಗಳನ್ನು ಹೇಳಿಬಿಟ್ಟು ದಶರಥ ಮಹಾರಾಜರನ್ನು ನಿಂದನೆ ಮಾಡಿ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಹೀಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಮಂದರ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ನಿಶ್ಚಲವಾಗಿ ಕೂತ್ಕೊಂಡಿರುವಂಥ ಕೈಕಮ್ಮನ್ನ ಯಾವ ಥರ ಅವರು ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪನೇ ವಿಷವನ್ನು ತುಂಬಿಬಿಟ್ಟು ಯಾವ ಥರ ವಿನಾಶಕ್ಕೆ ಕಾರಣ ಆಗ್ತಾರೆ ಅಂತಂತಂದು ನಾನು ಕಳೆದ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡೋದು ಪ್ರಯತ್ನ ಮಾಡಿದೆ. ಇಲ್ಲಿ ರಾಮಾಯಣ ಅಂತಂದ್ರೆ ಅಂತರ್ಗತವಾಗಿ ಒಂದು ಕತೆ ನಡೀತಾ ಇರುತ್ತೆ, ಒಂದು ಅರ್ಥ ಇರುತ್ತೆ. ಮೇಲ್ಗಡೆ ನೋಡೋದಕ್ಕೆ ಒಂದು ಕತೆ ಒಂದು ಅರ್ಥ ತಿಳಿತಾ ಇರುತ್ತೆ. ಈ ಮಂದರ ಅಂತವಂಥವ್ರನ್ನ ನಾವು ಮಂದರ ಥರ ಇರ್ಕೂಡ್ದು. ಮಂದರ ಥರ ಇರುವಂತಹ ಏನು ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳನ್ನು ನಾವು ಹತ್ತಕ್ಕೆ ಸೇರಿಸ್ಕೋಬಾರ್ದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಅಂತರ್ಗತವಾಗಿ ಮಂದರ ಕಥೆಯನ್ನು ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೀನಿ. ಏನು ಅಂತಂದರೆ, ರಾವಣ ಶ್ರೀರಾಮಚಂದ್ರ ಪ್ರಭು ಹುಟ್ಟಿರುವಂಥ ಕಾಲಕ್ಕೆ ಈಗಾಗಲೇ ರಾವಣನ ಒಂದು ವಯಸ್ಸು ಎಷ್ಟಿತ್ತು ಅಂದರೆ 3,50,000 ವರ್ಷಗಳು ಆಗಿತ್ತು. ಆತ ಹುಟ್ಟಿ ಪ್ರಾಯಕ್ಕೆ ಬಂದ ನಂತರ ಹಲವಷ್ಟು ಏನು ಪಂಚಭೂತಗಳನ್ನು ಪೀಡಿಸ್ತಾ ಇರ್ತಾನೆ. ಬೇರೆ ಹೆಣ್ಣು ಮಕ್ಕಳನ್ನು ಪೀಡಿಸುವಂಥದ್ದೇ ಆತನ ಒಂದು ಗುಣ ಆಗಿರುತ್ತೆ. ಆತನಿಗಿರುವಂಥ ವರ ಒಂದೇ ಮಾನವ ಮತ್ತು ವಾನರಗಳಿಂದ ನಾಶ ಆಗಬೇಕು, ಸಂಹಾರ ಆಗಬೇಕು ಅನ್ನುವಂಥದ್ದು ಇರುವಂಥದ್ದು ಎಲ್ಲ ಶಾಪನೆ ಅಂತ ನಾನು ಬಾಲಕಾಂಡದ ಮೊದಲನೇ ದಿನಗಳಲ್ಲಿ ನಾನು ತಿಳಿಸಲು ಪ್ರಯತ್ನ ಪಟ್ಟಿದೆ. ಇಂತಹ ರಾವಣನಿಂದ ದುಂದುಬಿ ಅನ್ನುವಂತಹ ಪೂರ್ವ ಜನ್ಮದಲ್ಲಿ ಮಂದರ ದುಂದುಬಿ ಅನ್ನುವಂಥ ಗಂಧರ್ವ ಸ್ತ್ರೀಯಂತೆ. ಇಂತಹ ರಾವಣನಿಂದ ಪೀಡಿಕೆ ಏನು ಆತನ ಕಾಟಕ್ಕೆ ಒಳಗಾಗಿರುವಂತ ಕಾಟ ಅಂತಂದ್ರೆ ಇನ್ನೇನ್ ಮಾಡ್ತಾನೆ ಅವನು, ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡುವಂಥದ್ದು, ಅವನ್ನ ಕರ್ಕೊಂಡೋಗಿ ತನ್ನ ಹೆಂಡತಿಯರಾಗಿ ಅನುಭವಿಸುವಂಥದ್ದು, ಇದೇ ಅವನ ಬೇರೆ ಹೆಂಗಸರ ಮೇಲೆ ಕಣ್ಣು. ಇದು ಅಂತಂದ್ರೆ ಬಹಳ ಬೇರೆ ಹೆಂಗಸರನ್ನ ತನ್ನವರನ್ನ ಹಾಗೆ ಬೇರೆಯವ್ರ ಹೆಂಡತಿಯರನ್ನ ತನ್ನ ಹೆಂಡತಿಯಾಗಿ ಅನುಭವಿಸೋದು ಅಂತ ಅನ್ನುವಂಥ ವಿಷಯ ಆತನಿಗೆ ಬಹಳ ಪ್ರೀತಿಯಾಗಿರುವಂಥದ್ದಂತೆ ಜೀವನದಲ್ಲಿ. ಆಗ ಈ ತರ ಪೀಡಿಸಿರುವಂತ ರಾವಣ ಪೀಡಿಸಿರ್ತಾನಂತೆ ದುಂದುಬಿ ಅನ್ನುವಂತ ಗಂಧರ್ವ ಸ್ತ್ರೀಯನ್ನು. ಈ ಗಂಧರ್ವ ಸ್ತ್ರೀ ಸೀದಾ ಹೋಗ್ಬಿಟ್ಟು ಪೂರ್ವ ಜನ್ಮದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಮಂದರ ಪೂರ್ವ ಜನ್ಮದಲ್ಲಿ ದುಂದುಬಿ ಅನ್ನುವಂಥ ಗಂಧರ್ವ ಸ್ತ್ರೀ. ಈ ಗಂಧರ್ವ ಸ್ತ್ರೀ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಬ್ರಹ್ಮದೇವರ ಹತ್ರ ಫಿರ್ಯಾದ್ ಮಾಡ್ತಾಳೆ. ನೋಡ್ರಿ, ಈ ತರ ನಿಮ್ಮ ಮರಿಮೊಮ್ಮಗನಾಗಿರುವಂತ ರಾವಣನಿಂದ ನನಗೆ ಇಷ್ಟು ಅನ್ಯಾಯ ನಡೆದಿದೆ ಅಂತ ಅಂದಾಗ ಬ್ರಹ್ಮದೇವರು ಹೇಳ್ತಾರಂತೆ, ನೀನು ಮತ್ತೆ ಜನ್ಮದಲ್ಲಿ ಮಂದರ ಅನ್ನುವಂಥ ಕುಬ್ಜೆಯಾಗಿ ಹುಟ್ಟು ಕೈಕಮ್ಮನ ದಾಸಿಯಾಗಿರು. ರಾಮಚಂದ್ರ ಪ್ರಭುಗೆ ಒಂದಾನೊಂದು ಸಂದರ್ಭದಲ್ಲಿ ಅವರ ತಂದೆ ಪಟ್ಟಾಭಿಷೇಕ ಏರ್ಪಾಟು ಮಾಡಿದಾಗ ಅದು ನಡೀದಲೆ ನೀನು ನೋಡಿಕೊಂಡು ರಾಮನ ಅರಣ್ಯವಾಸಕ್ಕೆ ಹೋಗುವಂತೆ ನೀನು ಕೈಕಮ್ಮನ ಮನಸ್ಸನ್ನು ಬದಲಾವಣೆ ಮಾಡಿಬಿಟ್ಟು ನೀನು ಮೂಲ ಕಾರಣವಾಗು ರಾಮ ಅರಣ್ಯವಾಸಕ್ಕೆ ಹೋಗೋದಕ್ಕೆ ಅಂತ ಹೇಳ್ತಾರೆ. ಈ ತರ ಮಂದನ ಮಾಡೋದ್ರಿಂದ ಏನಾಗುತ್ತೆ, ರಾಮ ಅರಣ್ಯವಾಸಕ್ಕೆ ಹೋಗೋದ್ರಿಂದಲೇ ರಾವಣ ಬಂದು ಅರಣ್ಯವಾಸದಲ್ಲಿರುವಂತ ಸೀತಮ್ಮನ್ನ ಅಪಹರಣ ಮಾಡ್ತಾರೆ. ಸೀತಮ್ಮನ ಅಪಹರಣ ಮಾಡಿರುವಂಥ ದೋಷದಿಂದಲೇ ರಾವಣನನ್ನು ಶ್ರೀರಾಮಚಂದ್ರ ಪ್ರಭು ಸಂಹಾರ ಮಾಡ್ತಾನೆ ಅಂತ ನನಗೆ ತಿಳ್ಕೊಬೇಕಾಗುತ್ತೆ. ಬಾಲಕಾಂಡದಲ್ಲಿ ನಾನು ಬಹಳಷ್ಟು ಸಂಚಿಕೆಗಳ ಹಿಂದೆ ಶ್ರೀರಾಮಚಂದ್ರ ಪ್ರಭು ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾದ್ರೆ ಪ್ರತ್ಯಕ್ಷ ಆಗಿ ನಾನೇ 4 ಜನರಾಗಿ ದಶರಥ ಮಹಾರಾಜರಿಗೆ ಜನ್ಮಿಸ್ತೀನಿ ಅಂತ ಹೇಳಿದ ನಂತರ ದಿನ ಬ್ರಹ್ಮದೇವರು ಸಭೆಯನ್ನು ಏರ್ಪಾಟು ಮಾಡಿ ಸಮಸ್ತ ದೇವತೆಗಳಿಗೂ ನಿಮ್ಮ ತೇಜಸ್ಸನ್ನು ವಾನರ ಸ್ತ್ರೀಯರಲ್ಲಿ, ಗಂಧರ್ವ ಸ್ತ್ರೀಯರಲ್ಲಿ, ಕಿಂಪುರುಷ ಸ್ತ್ರೀಯರಲ್ಲಿ ನಿಕ್ಷೇಪಿಸಿ ವಾನರರನ್ನು ಮತ್ತು ಭಲ್ಲೂಕಗಳನ್ನು ಸೃಷ್ಟಿಸಿ ಅಂತ ಹೇಳಿರ್ತಾರೆ. ಅಂತಂದ್ರೆ ರಾವಣ ಕೋರಿಯುವಂತ ವರದಿಂದಾಗಿ ಅದಕ್ಕೋಸ್ಕರ ಸಮಸ್ತವಾಗಿರುವಂತ ದೇವತಾ ಗಣವೆಲ್ಲವೂ ಗಂಧರ್ವ, ಕಿನ್ನೆರ, ಕಿಂಪುರುಷ ದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ಜನ್ಮವನ್ನು ಎತ್ತು ಬಂದ್ಬಿಟ್ಟು ರಾವಣನ ಒಂದು
ಸಂಹಾರಕ್ಕೆ ಸಹಕಾರ ಮಾಡ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಂತರ ಕತೆಗೆ ಹೋಗೋಣಂತೆ. ಮಂದರದ ಒಂದು ವೃತ್ತ ಅಂತ. ಕತೆ ಹೋಗೋದಕ್ಕಿಂತ ಮುಂಚೆ ಮಂದರ ಬಗ್ಗೆ ಇನ್ನಷ್ಟು ಬೇರೆ ಕಡೆ ಬೇರೆ ಬೇರೆ ಆಗಿರುವಂತ ಕತೆಗಳೇ ಹೇಳ್ತಾರೆ. ಅಂತಂದ್ರೆ ಕೈಕಾ ರಾಜ್ಯದಲ್ಲಿ ಯಾರು ಮಂದರ ಇರ್ತಾಳೆ, ಆ ಕೈಕಾ ರಾಜ ನಿಷ್ಕಾರಣವಾಗಿ ಕೈಕೆಗೆ ಏನು ಮಂದರಗೆ ಒಬ್ಬ ಮಗಳಿರ್ತಾಳೆ, ಆ ಮಗಳ ಗಂಡನನ್ನು ಸಾಯಿಸಿರ್ತಾನೆ. ನಿಷ್ಕಾರಣವಾಗಿ ಸಾಯಿಸಿದಾಗ ಮಗಳು ವಿಧವೆ ಆಗಿದ್ದಾಗ ಇದೇ ದ್ವೇಷವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ನಿನ್ನ ಮಗಳಿಗೆ ವೈಧವ್ಯ ಬರೋ ತರ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಶಪಥ ಇಟ್ಕೊಂಡು ಈ ತರ ಏನು ಕೈಕಮ್ಮನ್ನ ಹುರಿದುಂಬುತ್ತಾಳೆ ಅಂತ ಕೆಲವಷ್ಟು ಕಡೆ ಪ್ರಸ್ತಾಪ ಕೂಡ ಮಾಡ್ತಾರೆ. ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ತಿಳ್ಕೊಬೇಕಾಗುತ್ತೆ, ಉರಿದುಂಬುತ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಮುಂದೆ ಕಥೆಯಲ್ಲಿ ಹೋಗೋಣಂತೆ. ಅಂತಂದ್ರೆ ಬೇರೆ ಬೇರೆ ಕಥೆಗಳು ಬೇರೆ ಬೇರೆನೇ ಇರುತ್ತೆ. ನನಗೆ ತಿಳಿದಿರುವಂಥದ್ದನ್ನ ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಆಗಿರೋದ್ರಿಂದ ನಾನು ಈ ತರ ಹೇಳ್ತಾ ಇದ್ದೀನಿ. ಆಗ ಕೈಕಮ್ಮ ಒಂದು ನಿಶ್ಚಲವಾಗಿ ಹೊರಡ್ತಾ ಇರುವಂತ ನದಿ ತರ, ಮನಸ್ಸಿನಲ್ಲಿ ಯಾವುದೇ ದ್ವೇಷ ಇಲ್ಲ, ತನಗಿರುವಂಥದ್ರಲ್ಲಿ ಸಂತೋಷದಿಂದ ಇರ್ತಾರೆ. ದಶರಥರು ಅಂತಂದ್ರೆ ಪರಮ ಪ್ರೀತಿ ಆ ತಾಯಿಗೆ. ಪಾತಿವ್ರತ್ಯ ಧರ್ಮವನ್ನು ಪಾಟಿಸಿರುವಂಥವ್ರು ಶ್ರೀರಾಮಚಂದ್ರ ಪ್ರಭು ಅಂತಂತಂದ್ರೆ ಭರತನಿಗಿಂತ ಒಂದು ಕೈ ಹೆಚ್ಚು ಪ್ರೀತಿಯಿಂದ ಸಾಕಿರುವಂತ ತಾಯಿ ಹೀಗೆ ಮಾತಿನಿಂದ ಕೆಲವು ಕ್ಷಣಗಳಲ್ಲಿ ಹೇಗೆ ಬದಲಾವಣೆ ಆಗ್ಬಿಡ್ತಾಳೆ. ಮಾತಿಗಿರುವಂತ ಶಕ್ತಿಯನ್ನು ಇಲ್ಲಿ ಅಂತಂದ್ರೆ ಮಾತು ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು, ಅಮೃತವನ್ನು ವಿಷ ಮಾಡ್ಬೋದು, ವಿಷವನ್ನು ಅಮೃತ ಕೂಡ ಮಾಡ್ಬೋದು, ವಿಷಮ ಪರಿಸ್ಥಿತಿಗಳನ್ನು. ಇದು ರಾಮಾಯಣ ಪೂರ್ತಿ ಮಾತಿಗಿರುವಂತ ಒಂದು ಏನು ಒಂದು ಶಕ್ತಿಯನ್ನು ನಿರೂಪಣೆ ಮಾಡ್ತಾ ಇರುತ್ತೆ. ಒಂದು ಹೊಟ್ಟೆಗಿಚ್ಚಿರುವಂತ ಮನುಷ್ಯ ತಾನು ಹಾಳಾಗೋದಲ್ದಲೆ ಒಂದು ದೇಶವನ್ನು ಪೂರ್ತಿ ಏನು ಹಾಳು ಮಾಡುವಂಥದ್ದು, ಇಡೀ ದೇಶವನ್ನೇ ಹಾಳು ಮಾಡುವಂತ ಒಂದು ಶಕ್ತಿ ಯಾವುದಕ್ಕೆ ಇರುತ್ತೆ ಅಂತಂದ್ರೆ ಮನುಷ್ಯನಲ್ಲಿ ಕಾಣದಲ್ಲೇ ಅಗ್ನಿ ಪರ್ವತವಾಗಿರುವಂತ ಹೊಟ್ಟೆ ಕಿಚ್ಚು, ಅಸೂಯೆ ಅಂತಾರಲ್ಲ, ಇದರಿಂದ ಆಗುತ್ತೆ ಅಂತ ನಾನು ಇಲ್ಲಿ ಮನವಿ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಮುಂದೆ ಕಥೆಯಲ್ಲಿ ಹೋಗೋಣಂತೆ. ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಷ್ಟು ಡೇಂಜರ್ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಮುಂದೆ ಕಥೆಯಲ್ಲಿ ಹೋಗ್ತಾ ಇದ್ದೀವಿ. ಅಯ್ಯೋ ಹಾಗಾಕಂತೀಯ ಅಂದ್ರೆ ನನಗೆ ಸಂಬಂಧಿಸಿರೋ ತನಕ ರಾಮನಿಗೂ ಭರತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ನನಗೆ ಇಬ್ಬರೂ ಸಮಾನರೇ. ಆದ್ದರಿಂದ ನೀನು ಹೇಳಿರುವಂತ ವಾಕ್ಯ ಏನು ವಾರ್ತೆಯನ್ನು ಕೇಳಿ ನಾನು ಬಹಳ ಸಂತೋಷ ಆಗಿದೆ. ರಾಮ ಕೌಸಲ್ಯನನ್ನು ಹೇಗೆ ಸೇವಿಸಿದಳೋ ನಮ್ಮನ್ನು ಅಂತಂದ್ರೆ ಸುಮಿತ್ರನನ್ನು ನನ್ನನ್ನು ಕೂಡ ಹಾಗೆ ಸೇವಿಸಿದರೆ. ರಾಮ ಕೌಸಲ್ಯನನ್ನು ತಾಯಿಯಾಗಿ ಉಳಿದಂಥವ್ರನ್ನ ಚಿಕ್ಕಮ್ಮಂದಿರಾಗಿ ಯಾವತ್ತೂ ನೋಡ್ಲಿಲ್ಲ. ಇಂತಹ ರಾಮನ ಪಟ್ಟಾಭಿಷೇಕ ನಡೀತಾ ಇದ್ದಾರೆ ಅಂತಂತಂದ್ರೆ ಇದಕ್ಕಿಂತ ದೊಡ್ಡ ಶುಭವಾರ್ತೆ ಏನಿದೆ? ನನ್ನ ಜೀವನದಲ್ಲಿ ಇಂಥ ಶುಭವಾರ್ತೆಗೆ ನಾನು ನಭೂತೋ ನಭವಿಷ್ಯ ಅಂತಂದ್ರೆ ಇಷ್ಟು ಹಿಂದೆನೂ ಕೇಳಿರ್ಲಿಲ್ಲ, ಮುಂದೇನೂ ಕೇಳಿರ್ಲಿಲ್ಲ. ರಾಮನ ಪಟ್ಟಾಭಿಷೇಕ ಮಾಡ್ಬೇಕು, ದಶರಥ ಮಹಾರಾಜರ ಹತ್ರ ರಾಮನ್ಗೆ ಯಬ್ಬರಾಜ ಪಟ್ಟಾಭಿಷೇಕ ಮಾಡ್ರಿ ಅನ್ನುವಂಥ ತಾಯಿ ಯಾರು? ಕೈಕಮ್ಮ. ಆಗ ಹೇಳಿದ್ಯಾ ಈ ಬಹುಮಾನವನ್ನು ತಗೋ ಅಂತ ತನ್ನ ಕಂಠದಲ್ಲಿರುವಂತಹ ಬೆಲೆ ಬಾಳುವಂತ ಒಂದು ವಜ್ರಖಚಿತವಾಗಿರುವಂತಹ ಹಾರವನ್ನು ಕೊಟ್ಟಾಗ ಕೈಕೆ ಈ ಬಹುಮಾನವನ್ನು ಕೊಟ್ಟಿರುವಂತ ಈ ಬಹುಮಾನವನ್ನು ತೆಗೆದುಕೊಂಡು ಮಂದರ ಅದನ್ನು ತೆಗೆದುಕೊಂಡು ನೆಲಕ್ಕೆ ಹಾಕಿ ಎಸೆದು ಬಿಡ್ತಾಳಂತೆ, ನೆಲದ ಮೇಲೆ ಎಸೆದು ಬಿಡ್ತಾಳಂತೆ. ಈಕೆ ತನ್ನ ಪರಿಮಿತಿಯನ್ನು ದಾಟ್ತಾ ಇದ್ದಾಳೆ. ಮಂದರ ಕೈಕೆ ಹತ್ರ ದಾಸಿ ಅಂತಂದ್ರೆ ಕೆಲಸದವಳು ತರನೇ ಇರಬೇಕು. ಇಷ್ಟು ಮುಂಚೆ ಏನ್ ಮಾಡಿದ್ಲು? ದಶರಥ ಮಹಾರಾಜರನ್ನ ನಾನಾ ನಿಂದನೆ ಮಾಡಿದ್ಲು. ನಿನ್ನ ಗಂಡ ದ್ವೇಷಿ, ಏನು ಕಪಟಿ, ಸ್ವಾರ್ಥಿ, ಅವ್ರನ್ನ ಅನ್ನಬಾರದೆ ಇರುವಂತ ಮಾತನ್ನ ಅಂದ್ರು. ಅಂತಂದ್ರೆ ಇಲ್ಲಿ ನಾವು ಮನುಷ್ಯನ ಒಂದು ಮಾತನ್ನು ಅಬ್ಸರ್ವ್ ಮಾಡಿ ಅವ್ರ ಮಾತನ್ನು ಕೇಳ್ಬೇಕೇ ವಿನಃ ಅವ್ರೇನೋ ಹೇಳ್ತಾ ಇದ್ದಾರೆ ಅಂತಂತಂದ್ರೆ ಕುರಿಗಳ ತರ ಅವ್ರು ಹೇಳಿರುವಂತದ್ದನ್ನ ನಾವು ಕೇಳ್ಕೂಡ್ದು. ಇಂಥ ಅಸೂಯೆ ಇರುವಂತಹವರ ಜನರ ಒಂದು ಆಟ ಎಲ್ಲಿ ಸಾಗೋದಿಲ್ಲ ಅಂತಂದ್ರೆ ಅವ್ರ ಮಾತನ್ನ ಕೇಳಿಸ್ಕೋಬೇಕು, ಅದನ್ನ ಪಾಲಿಸ್ಬಾರ್ದು. ಈ ಕಿವಿಯಿಂದ ಕೇಳ್ಬಿಟ್ಟು ಈ ಕಿವಿಯಿಂದ ಬಿಟ್ಬಿಡ್ಬೇಕು. ಸುಚೀಂದ್ರ ಅನ್ನುವಂತ ಒಂದು ಪ್ರದೇಶದಲ್ಲಿ ಏನಿದೆ, ಒಂದು
ಧರ್ಮರಾಯರ ಒಂದು ವಿಗ್ರಹ ಇದೆಯಂತೆ. ಅಲ್ಲೋದ್ರೆ ಒಂದು ಕಡ್ಡಿ ಅಂತಂದ್ರೆ ಒಂದು ಯಾವ್ದಾದ್ರು ಒಂದು ಕಡ್ಡಿಯನ್ನು ತಗೊಂಡು ಅವರ ಕಿವಿಯಲ್ಲಿ ಇಡ್ರಿ ಅಂತಂತಾರೆ. ಅಯ್ಯೋ ಹಂಗೆ ಯಾಕೆ ಇಡಬೇಕು ಅಂತ ಇಟ್ಟು ನೋಡ್ರಿ ಅಂತಂದ್ರೆ ಅವ್ರ ಕಿವಿಯಲ್ಲಿ ಈ ಕಿವಿಯಲ್ಲಿ ಇಟ್ರೆ ಆ ಕಡ್ಡಿ ಈ ಕಿವಿಯಿಂದ ಹೊರಗಡೆ ಬರುತ್ತಂತೆ. ಮಹನೀಯವಾಗಿರುವಂತ ಧರ್ಮರಾಯರು ಅಧರ್ಮಾತ್ಮವಾಗಿರುವಂತಹ ಕೆಲ್ಸಕ್ಕೆ ಬಾರದೆ ಇರುವಂತ ಧರ್ಮಕ್ಕೆ ವ್ಯತಿರೇಕವಾಗಿರುವಂತ ಕಿವಿಗಳು ಅವ್ರ ಮಾತಲ್ಲಿ ಕಿವಿ ಮೇಲೆ ಬಿದ್ದರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ರು. ಇದು ನಮ್ಮ ಜೀವನದಲ್ಲಿ ನಾವು ಪಾಲಿಸ್ಕೋಬೇಕಾಗುತ್ತೆ. ಹೇಳ್ಕೊಟ್ಟಂತವ್ರು ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಅಪವಾದ ಅದನ್ನ ಆ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗಿರುವಂತ ನಾವು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಮ್ಗೆ ನಷ್ಟ ಆಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಆಗ ಕೈ ಕೊಟ್ಟ ನಂತರ ಇಲ್ಲಿ ಪರಿಮಿತಿಯನ್ನು ದಾಟ್ಬಿಡ್ತಾರೆ. ಒಬ್ಬ ಕೆಲಸದವ್ರಿಗೆ ಮರ್ಯಾದೆ ಕೊಡೋಣಂತೆ, ಪ್ರೀತಿ ಕೊಡೋಣಂತೆ, ಆದರೆ ಅವರನ್ನು ಎಲ್ಲಿ ಇಟ್ಟಿರಬೇಕು ಅಲ್ಲೇ ಇಟ್ಟಿರಬೇಕು. ಯಾಕೆಂದ್ರೆ ಯಜಮಾನಿಯ ಒಂದು ಪರಿಸ್ಥಿತಿನೇ ಬೇರೆ ಇರುತ್ತೆ. ಮನೆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಮತ್ತೆ ಸಂಬಂಧಗಳ ಪರಿಸ್ಥಿತಿ ಬೇರೆನೇ ಇರುತ್ತೆ. ಅವ್ರ ಮೆಂಟಾಲಿಟಿನೇ, ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ ಯಜಮಾನಿದು. ಇಲ್ಲಿ ಕೆಲಸದವರ ಒಂದು ಮೆಂಟಾಲಿಟಿ, ಅವರ ಒಂದು ಪೊಸಿಷನ್ನೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾವು ಯಾರಿಂತ ಸಲಹೆ ಕೇಳಬೇಕು ಅವ್ರ ಹತ್ರನ ಸಲಹೆ ಕೇಳಿ ಅವ್ರ ಮಾತು ಕೇಳಬೇಕೇ ವಿನ ಸಿಕ್ಕವ್ರ ಮಾತನ್ನ ನಾವು ಕೇಳ್ಕೂಡ್ದು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದನ್ನೇ ರಾಮಾಯಣದಲ್ಲಿ ಕೈಕೇಯಿ ಮತ್ತು ಮಂದರ ವೃತ್ತಾಂತದಿಂದ ನಾವು ತಿಳ್ಕೊಬೇಕಾಗುತ್ತೆ. ಈಗೇನು ಹೇಳ್ಕೊಟ್ಬಿಟ್ಲು. ನಾವು ಇವತ್ತು ರಾಮ ಯಾಕೆ ಅರಣ್ಯವಾಸಕ್ಕೆ ಹೋಗಿದ್ದಾನೆ ಅಂತಂದ್ರೆ ದಶರಥ ಮಹಾರಾಜರ ಚಿಕ್ಕ ಹೆಂಡತಿ 2 ವರಗಳನ್ನು ಕೇಳಿದ್ರು ದಶರಥ ರಥ, ಅದಕ್ಕೆ ಅರಣ್ಯಕ್ಕೆ ಹೋಗಿದ್ದಾಳೆ ಅಂತ ಅಪವಾದ ಎಲ್ಲ ಯಾರಿಗ ಹಾಕಿಸ್ತಾ ಇದ್ದಾರೆ ಕೈಕಮ್ಮನ ಮೇಲೆ. ಆದ್ರೆ ಆಲೋಚನೆ ಮಾತ್ರ ಇವ್ರದ್ದಾಗಿರೋದಿಲ್ಲ. ನೋಡೋಣಂತೆ ಪಾಪ ಅವ್ರದ್ದು ಎಷ್ಟು ನಿರ್ಮಲವಾಗಿರುವಂತಹ ಹೃದಯ ಅಂತಂತಂದು. ಆಗ ಅಬ್ಬ ಎಷ್ಟು ಅದ್ದು ಮೀರಿ ಮಾತಾಡ್ತಾ ಇದ್ದಾಳಪ್ಪ ಮಂದರ ಅಂತಳಂತೆ ಕೈಕಮ್ಮನ್ನ. ಮೂರ್ಖಳೆ, ನಾನು ಹೇಳಿರೋದು ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ವಲ್ಲ, ಅದಕ್ಕೆ ನೀನು ಹಾವನ್ನು ತಪ್ಕೊಂಡು ಮಲ್ಕೊಳೋದಕ್ಕೆ ಸಿದ್ಧ ಆಗಿದ್ಯಾ. ದಶರಥ ಮಹಾರಾಜರಲ್ಲ, ದಶರಥ ಒಂದು ಹೆಂಡತಿ ಮುಂದೆ ಗಂಡನ ಈ ತರ ಮಾತನಾಡ್ಬೋದಾ? 3ನೇ ವ್ಯಕ್ತಿ ಮಾತನಾಡ್ಬೋದಾ? ಅದು ದೇಶಕ್ಕೆ ಚಕ್ರವರ್ತಿಯನ್ನು ಈ ತರ ಮಾತನಾಡ್ಬೋದಾ? ಯಾವ ಹೆಂಡತಿಗೆ ಆ ಗಂಡ ರಾಜನೇ ಆಗಿರ್ತಾನೆ. ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ಕುಟುಂಬಕ್ಕೆ ರಾಜ ಯಾರು ಅಂತಂದ್ರೆ ಯಜಮಾನಿನೇ ಆಗಿರ್ತಾನೆ. ದಶರಥ ನಿಂಗೆ ಇಷ್ಟವಾಗಿರುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಾ ಇದೆ. ನಿಂಗೆ ನಡೆದಿರುವಂತಹ ಅನ್ಯಾಯ ಯಾಕೆ ತಿಳಿದಲೇ ಹೋಗ್ತಾ ಇದೆಯಾ? ರಾಮನೊಂದಿಗೆ ಪಟ್ಟಾಭಿಷೇಕಕ್ಕೆ ಯೋಗ್ಯನಾಗಿರುವಂತವನು ಭರತನೊಬ್ಬನೇ. ಅದಕ್ಕಾಗಿ ರಾಮನಿಗೆ ಭರತ ಅಂತಂದ್ರೆ ಭಯ ಅಂತ. ಅದಕ್ಕಾಗಿ ಯುವರಾಜ್ಯ ಪಟ್ಟಾಭಿಷೇಕ ಭರತ ಇಲ್ಲದೆ ಇರೋದನ್ನ ನೋಡ್ಬಿಟ್ಟು ರಾಮ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿ ಪಾಪ ಶ್ರೀರಾಮಚಂದ್ರ ಪ್ರಭು ಇಷ್ಟು ಜನಕ್ಕೆ ಸುಗುಣಾಭಿರಾಮನಾಗಿ ಕಾಣಿಸಿರುವಂತ ರಾಮ ಇವತ್ತು ಒಂದು ವಂಚನೆಕೋರರಾಗಿ ಅಂತಂದ್ರೆ ಷಡ್ಯಂತ್ರ ಮಾಡುವಂತವನಾಗಿ, ಮೋಸ ಮಾಡುವಂತವನಾಗಿ ಯಾವ ತರ ಪಿಕ್ಚರೈಸೇಷನ್ ಮಾಡ್ತಾ ಇದ್ದಾಳೆ ಈ ಮಹಾತಾಯಿ. ಈ ಸೃಷ್ಟಿಯಲ್ಲಿ ಮಂದರ ಒಬ್ಬಳೇ ಇರ್ಬೋದು ಅಂತ ಅನ್ಕೊಳ್ತಾ ಇದ್ವಿ. ಈ ತರ ರಾಮನ ಮೇಲೆ ಅಪವಾದ ಆಗ್ತಾರಂತೆ. ಭರತ ಇಲ್ಲದೆ ಇರೋದನ್ನ ನೋಡ್ಬಿಟ್ಟು ರಾಮ ಮಾಡಿಸ್ಕೊಳ್ತಾ ಇದ್ದಾನಂತ. ಅಪ್ಪ ನನ್ಗ ಯುವರಾಜನ ನಾವು ಮಾಡುವಂತಂತ ಶ್ರೀರಾಮಚಂದ್ರ ಪ್ರಭು ಎಲ್ಲಾದ್ರೂ ಕೇಳಿದಾರಾ? ಇಲ್ವಲ್ಲ. ಆಗ ಕೈಕಮ್ಮ ಅಂತಾಳಂತೆ, ಮಾಡ್ಕೊಳ್ಳಿ ಬಿಡು, ಅದರಲ್ಲಿ ತಪ್ಪೇನಿದೆ. ರಾಮ ಪರಿಪಾಲನೆ ಮಾಡಿದ ನಂತರ ಭರತ ಪರಿಪಾಲನೆ ಮಾಡ್ತಾನೆ ಅಂತ ಕೈಕೆ ಅಂತಾಳಂತ. ಆಗ ಮಂದರ, ಹುಚ್ಚಿ, ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸಾರಿ ರಾಮನಿಗೆ ದಶರಥ ಯುವರಾಜ ಪಟ್ಟಾಭಿಷೇಕ ಮಾಡಿದ ನಂತರ ಈ ಜನ್ಮದಲ್ಲಿ ಭರತ ರಾಜ ಆಗೋದಿಲ್ಲ. ರಾಮ ಕೆಲವು 1000 ವರ್ಷಗಳು ರಾಜಪಾಲನೆ ಮಾಡ್ತಾನೆ. ತದನಂತರ ರಾಮನ ಪುತ್ರರು ಪರಿಪಾಲನೆ ಮಾಡ್ತಾರೆ. ನಿನ್ನ ಮಗ ಒಂದು ದಿನಕ್ಕೂ ರಾಜನಾಗೋದಿಲ್ಲ. ಒಂದು ಮಾತನ್ನು ನೆನಪಿಟ್ಕೋ ಅಂತಂದ್ರೆ ಹೇಳ್ಕೊಡುವಂಥವ್ರು, ಅಂತಂದ್ರೆ ಬ್ರೈನ್ ವಾಶ್ ಮಾಡುವಂಥವ್ರು ಹೆಂಗೆ ಪರಿಸ್ಥಿತಿಗಳನ್ನ ಯಾವ್ಯಾವ ತರ ಹೆಣಿತಾರೆ ಅಂತಂತಂದು ಅಲ್ಲಿರುವಂತ ಪರಿಸ್ಥಿತಿಗಳನ್ನೇ ಮಾಡಿ ಹೇಗೆ ಹೆಣಿತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡಲು ಇದು ಮಾಡ್ತೀನಿ. ಪರಿಸ್ಥಿತಿಗಳು ಸಾಧಾರಣವಾಗಿರುವಂತ ಪರಿಸ್ಥಿತಿಗಳನ್ನ ಅಲ್ಲಿ ಏನೋ ಪ್ಲಾನ್ ಮಾಡಿ ಮುಂಚೆನೇ ಪ್ಲಾನ್ ಮಾಡಿಬಿಟ್ಟು ಶ್ರೀರಾಮಚಂದ್ರ ಪ್ರಭು ಮತ್ತೆ ದಶರಥರು ಪ್ಲಾನ್ ಮಾಡಿಬಿಟ್ಟು ಭರತನ ಎಲ್ಲಿಗೆ ತಮ್ಮ ತಾತನ ಮನೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ತರ ಎಷ್ಟು ಚೆನ್ನಾಗಿ ಹೆಣಿತಾಳಪ್ಪ ಈ ಮಂದರನೇ ಅಲ್ಲ
ಬಹಳಷ್ಟು ಜನ ಈ ತರ ಬ್ರೈನ್ ವಾಶ್ ಮಾಡುವಂಥವ್ರು ನಮ್ಮ ಜೀವನದ ಸುತ್ತೂರ ಇರ್ತಾರೆ. ನಾವು ಮಂದರ ತರ ಹಾಕೂಡ್ದು, ಮಂದರ ತರ ಇರುವಂತಹ ನಮ್ಮ ಮನಸ್ಸಿಗೆ ವಿಷವನ್ನು ಹತ್ತಿಸುವಂತ ಮಂದರ ಅಂತ ಅವ್ರನ್ನ ನಾವು ಫಾರ್ಮಾಲಿಟಿ ಆಗಿ ಇಟ್ಕೋಬೇಕೇ ವಿನಃ ಅವರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು. ಈ ಅಸೂಯೆ ಮತ್ತು ದ್ವೇಷ ಅನ್ನುವಂಥದ್ದು ಹೊಟ್ಟೆ ಕಿಚ್ಚಿರುವಂತವ್ರು ಅವರ ಆಟ ಸಾಕೂಡ್ದು ಅಂತಂತಂದ್ರೆ ಅವ್ರ ಮಾತನ್ನ ಕೇಳಬೇಕೇ ವಿನಃ ಪಾಲಿಸಬಾರ್ದು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದು ಮಹಾತಾಯಿ ಹೇಗೆ ಹೆಣೆದು ಇಡೀ ಇಕ್ಷ್ವಾಕು ವಂಶಕ್ಕೆ ಹೇಗೆ ಬೆಂಕಿ ತಂದಿಡ್ತಾಳೆ ಅಂತ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಮನವಿ ಮಾಡಲು ಇಚ್ಛೆ ಪಡ್ತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ